ಮಾಡಿ ನಮ್ಮೆಲ್ಲರನ್ನ ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ನಾವು ಬೇಡುತ್ತೇವೆ. ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಒಡೆಯರು ನಮ್ಮ ರಕ್ಷಕರು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡುತ್ತೇವೆ, ನಮ್ಮ ತಂದೆಯ ದೇವರೇ, ಆಮೆನ್. ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ದಿನದ ಒಂದು ಪರಲೋಕದ ಮನ್ನವ ಓದೋದನ್ನ ನಾವು ಕೇಳೋಣ. ಈ ದಿನದ ಪರಲೋಕಮನ್ನ ಸೆಪ್ಟೆಂಬರ್ 6. ಯಾವ ಕೇಡು ನಿನಗೆ ಸಂಭವಿಸದು. ಕೀರ್ತನೆಗಳು 91ನೇ ಅಧ್ಯಾಯ 10ನೇ ವಾಕ್ಯ. ಯಾವ ವಿಷಯದಲ್ಲಿಯಾಗಲಿ ಏನೇ ಆದರೂ ನಮಗೆ ಹಾನಿ ಆಗುವುದಿಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ಶಾರೀರಿಕವಾಗಿ ಅಥವಾ ಲೌಕಿಕವಾಗಿರುವ ಹಲವು ವಿಷಯಗಳು ನಮಗೆ ವಿರುದ್ಧವಾಗಿ ಸಂಭವಿಸಬಹುದು. ಆದರೆ ನಾವು ಈ ಶರೀರದಲ್ಲಿದ್ದರೂ ನೂತನ ಜೀವಿಗಳಾಗಿದ್ದೇವೆಂದು ಮರೆಯಬಾರದು. ಏಕೆಂದರೆ ಕರ್ತನು ತಕ್ಕ ಸಮಯದಲ್ಲಿ ತಾನು ಮಾಡಿದ ವಾಗ್ದಾನದ ಪ್ರಕಾರ ನೂತನ ಹೃದಯ, ಮನಸ್ಸು ಮತ್ತು ಚಿತ್ತಕ್ಕೆ ತನ್ನ ರಾಜ್ಯಕ್ಕೆ ಬಾಧ್ಯರಾಗುವುದನ್ನ ಅನುಗ್ರಹಿಸುವನೇ ಹೊರತು ನಮ್ಮ ಶಾರೀರಿಕ ಆಶೆಗಳನ್ನು ಪೂರೈಸುವುದಿಲ್ಲ. ಹೀಗಿರುವಲ್ಲಿ ಯಾವುದೇ ಬಾಹ್ಯ ವಿಚಾರಗಳು ನಮ್ಮ ನೈಜವಾದ ಹಿತಕ್ಕೆ ಮಧ್ಯಸ್ಥಿಕೆಯಾಗಿ ಬರುವುದಿಲ್ಲ. ನಮ್ಮ ಆತ್ಮಿಕ ಹಿತಕ್ಕಾಗಲಿ ಅಥವಾ ಕರ್ತನನ್ನು ನಂಬಿದ ದೇವ ಜನರಿಗೆ ಮಾಡಿದ ಮಹಿಮೆಯುಳ್ಳ ರಾಜ್ಯವನ್ನ ಪಡೆಯುವುದಕ್ಕಾಗಲಿ ದೇವರು ಅಡ್ಡಿಪಡಿಸುವುದಿಲ್ಲ. ಆದರೆ ಕರ್ತನಲ್ಲಿ ನಾವಿಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗಳಿಂದ ದೂರವಾಗಿ ಅದನ್ನು ಕಳಕೊಂಡರೆ ಆತನು ನಮ್ಮನ್ನ ಪ್ರೀತಿಸಿ ನಮಗೆ ವಾಗ್ದಾನ ಮಾಡಿರುವ ಆಶೀರ್ವಾದಗಳಿಂದ ದೂರವಾಗುತ್ತೇವೆ. ಆಮೇನ್. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಗಳೇ, ಈ ದಿನದಲ್ಲಿ ಒಂದು ಒಳ್ಳೆಯ ಮನ್ನವನ್ನ ನಾವು ನೋಡಿದ್ವಿ. ಸೆಪ್ಟೆಂಬರ್ 6, ಕೀರ್ತನೆ 91, ಅದರಲ್ಲಿ ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ. ಈ ಒಂದು ಕೀರ್ತನೆ ಭಾಗವನ್ನ ಯಾರಿಗೆ ಬರೆಸಿಟ್ಟಿದ್ದಾರೆ ಎಂಬುದಾಗಿ ನೋಡುವಾಗ ಖಂಡಿತವಾಗಿ ಹೊಸ ಸೃಷ್ಟಿಗಳಾಗಿರುವಂತಹ ದೇವರ ಮಕ್ಕಳಿಗೆ, ಈ ಒಂದು ಆತ್ಮಿಕ ಇಸ್ರೇಲರಾದ ನಮಗೆ ಈ ಒಂದು ಕೀರ್ತನೆಯನ್ನ 91ನೇ ಕೀರ್ತನೆಯನ್ನ ಬರೆದಿಟ್ಟಿದ್ದಾರೆ. ಆಲ್ರೆಡಿ ನಾಮಿನಲ್ ಕ್ರೈಸ್ತರು ಏನ್ ಮಾಡ್ತಾರೆ, ಇದನ್ನ ಓದಿ ಇದನ್ನ ವಾಗ್ದಾನಗಳನ್ನಾಗಿ ಅವರು ಮಾಡ್ಕೊಳ್ತಾರೆ. ಆದ್ರೆ ನಿಜವಾದ ಒಂದು ಸಂಗತಿ ವಿಷಯ ಏನೆಂಬುದಾಗಿ ನೋಡುವಾಗ ಈ ಒಂದು ಕೀರ್ತನೆ 91 ಯಾರಿಗೋಸ್ಕರ ಬರ್ಸಿಟ್ಟಿದ್ದಾರೆ ಎಂಬುದಾಗಿ ಸಹೋದರರು ಹೇಳುವಾಗ, ಈ ಒಂದು ಕೀರ್ತನೆ ಆತ್ಮಿಕರಾದ ಇಸ್ರೇಲರು ಅಂದ್ರೆ ಅರ್ಪಣೆ ಮಾಡಲ್ಪಟ್ಟಂತಹ ದೇವ ಮಕ್ಕಳಿಗೆ ಈ ಒಂದು ಕೀರ್ತನೆಯನ್ನ ಬರ್ಸಿಟ್ಟಿದ್ದಾರೆ ಎಂಬುದಾಗಿ ನೋಡ್ತೀವಿ. ಅದ್ರಲ್ಲಿ ನೋಡ್ತೀವಿ ಮುಖ್ಯವಾಗಿ ಆ 9 ಹತ್ತದಲ್ಲಿ ಯಾವ ಕೇಡು ನಿನಗೆ ಸಂಭವಿಸದು. ಈ ಒಂದು ಮಾತನ್ನ ನಾವು ಧ್ಯಾನವಿಟ್ಟು ಕೇಳುವಾಗ, ಯಾವ ಕೇಡು ನಿನಗೆ ಸಂಭವಿಸುವುದು, ಈ ಕೇಡು ಯಾವ ವಿಷಯವಾಗಿ ಮಾತಾಡ್ತಾ ಇದ್ದಾರೆ? ಲೌಕಿಕ ಕೇಡಿಗೆ ಸಂಬಂಧವಾಗಿ ಮಾತಾಡ್ತಾ ಇದಾರ, ಇಲ್ಲ ಆತ್ಮಿಕ ವಿಷಯವಾದ ಕೇಡಿಗೆ ಸಂಬಂಧವಾಗಿ ಮಾತಾಡ್ತಾ ಇದಾರ ಎಂಬುದಾಗಿ ನೋಡುವಾಗ, ಖಂಡಿತ ಯಾವ ಕೇಡು ನಿನಗೆ ಸಂಭವಿಸದು ಎಂಬುದಾಗಿ ಹೇಳುವಾಗ ಇದು ಲೌಕಿಕ ಕೇಡಿಗೆ ಸಂಬಂಧವಾಗಿ ಅನ್ವಯಿಸುವುದಿಲ್ಲ. ಇದು ಮುಖ್ಯವಾಗಿ ಆತ್ಮಿಕ ವಿಚಾರಗಳಲ್ಲಿ ಸಂಭವಿಸುವಂತ ಕೇಡಿಗೆ ಅನ್ವಯಿಸುತ್ತದೆ. ಅದಾಗಲೂ ಮಾತ್ರವಲ್ಲದೆ ಇಂಥ ಕೇಡಿನಿಂದ ದೇವರು ನಮ್ಮನ್ನ ನಂಬಿಗಸ್ತರಾದ ತನ್ನವರೆಲ್ಲವರನ್ನ ಏನ್ ಮಾಡ್ತಾರೆ ಅಂದ್ರೆ ಕಾಪಾಡ್ತಾರೆ ಎಂಬುದಾಗಿ ನೋಡ್ತೀವಿ. ಈ ವಾಕ್ಯದ ಒಂದು ಎಕ್ಸ್ಪ್ಲನೇಷನ್ ನೋಡುವಾಗ, ಯಾವ ವಿಷಯವಾಗಲಿ ಏನೇ ಆದರೂ ನಮಗೆ ಹಾನಿ ಆಗುವುದಿಲ್ಲ. ನಮ್ಮ ದಿನನಿತ್ಯದ ಜೀವನದ ಶಾರೀರವಾಗಿ ಅಥವಾ ಲೌಕಿಕವಾಗಿರುವಂತಹ ಹಲವು ವಿಷಯಗಳು ನಮಗೆ ವಿರೋಧವಾಗಿ ಸಂಭವಿಸಬಹುದು. ಖಂಡಿತವಾಗಿ ಒಂದು ಹೊಸ ಸೃಷ್ಟಿಯಾಗಿ ನಾವು ಮಾಡಲ್ಪಡ್ತಾ ಇದೀವಿ. ಸೊ ಆ ಒಂದು ಆತ್ಮಿಕವಾದ ಇಸ್ರೇಲರಿಗೆ ಅಂದ್ರೆ ಅರ್ಪಣೆ ಮಾಡಲ್ಪಟ್ಟಂತಹ ದೇವ ಮಕ್ಕಳಿಗೆ ಶಾರೀರಿಕವಾಗಿ 2 ವಿಷಯಗಳನ್ನ ಮಾತಾಡ್ತಾರೆ. ಶಾರೀರಿಕವಾಗಿನೂ ಮತ್ತು ಲೌಕಿಕವಾಗಿನೂ ಹಲವು ವಿಷಯಗಳು ನಮಗೆ ಸಂಭವಿಸಬಹುದು. ಆದರೆ ನಾವು ಶರೀರದಲ್ಲಿದ್ದರೂ ನೂತನ ಜೀವಿಗಳಾಗಿದ್ದೇವೆಂಬುದನ್ನ ಮರಿಬಾರದು. ಅಪೊಸ್ತಲರು ಹೇಳ್ತಾರೆ, ಈ ಮಣ್ಣಿನ ಘಟಕಗಳಲ್ಲಿ ನಮ್ಮಲ್ಲಿ ಏನ್ ಇಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ, ನಿಧಿಯನ್ನ ಇಟ್ಟಿದ್ದಾರೆ ದೇವರು. ಈ ಮಣ್ಣಿನ ಘಟಕಗಳಲ್ಲಿ ದೇವರು ಒಂದು ನಿಕ್ಷೇಪವನ್ನ ಇಟ್ಟಿದ್ದಾರೆ. ಖಂಡಿತವಾಗಿ ಈ ಶರೀರದಲ್ಲಿ ದೇವರು ನಮಗೆ ಏನಿಟ್ಟಿದ್ದಾರೆ ಅಂದ್ರೆ ನೂತನ ಸೃಷ್ಟಿ
ಎಂಬುದಾಗಿ ಒಳಗಡೆ ನಮಗೆ ಇಟ್ಟಿದ್ದಾರೆ. ಯಾವಾಗ ನಾವು ಯೇಸು ಕ್ರಿಸ್ತರನ್ನ ನಮ್ಮ ಸ್ವಂತ ರಕ್ಷಕರನ್ನಾಗಿ ನಂಬುತ್ತೀವಿ, ನಂಬಿ ಆತನನ್ನ ಅಂಗೀಕರಿಸಿಕೊಂಡು ಆತನ ಈಡು ಬಲಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವೋ, ಸೊ ಆಗ ದೀಕ್ಷಾ ಸ್ಥಾನದಲ್ಲಿ ನಾವು ಹೊಂದಿಕೊಂಡಾಗ ಅದರ ಮುಖಾಂತರವಾಗಿ ನಮಗೆ ಆತನ ನೂತನ ಸೃಷ್ಟಿಯನ್ನ, ಆ ಒಂದು ಶಿಶುವನ್ನ ನಮ್ಮ ಒಳಗಡೆ ಏನ್ ಮಾಡ್ತಾರಂತೆ ಇಡ್ತಾರೆ. ಸೊ ಅದನ್ನ ನಾವು ಮರಿಬಾರ್ದು. ಈ ಮಣ್ಣಿನ ಘಟಕಗಳಲ್ಲಿ, ಈ ಶರೀರದಲ್ಲಿ ನಮಗೆ ನೂತನ ಸೃಷ್ಟಿಯನ್ನ ಇಟ್ಟಿದ್ದಾರೆ ಎಂಬುದಾಗಿ ನಾವು ಮರಿಬಾರ್ದು. ಏಕೆಂದರೆ ಕರ್ತನು ತಕ್ಕ ಸಮಯದಲ್ಲಿ ತಾನು ಮಾಡಿದ ವಾಗ್ದಾನಗಳ ಪ್ರಕಾರ ನೂತನ ಹೃದಯ, ಮನಸ್ಸು ಮತ್ತು ಚಿತ್ತಕ್ಕೆ ತನ್ನ ರಾಜ್ಯಕ್ಕೆ ಬಾಧ್ಯರಾಗುವವರನ್ನ ಅನುಗ್ರಹಿಸುವವನೇ ಹೊರತು ನಮ್ಮ ಶಾರೀರಿಕ ಆಶೆಗಳನ್ನ ಪೂರೈಸುವುದಿಲ್ಲ. ಹೀಗಿರುವಲ್ಲಿ ಯಾವುದೇ ಬಾಹ್ಯ ವಿಚಾರಗಳು ನಮ್ಮ ನೈಜವಾದ ಹಿತಕ್ಕೆ ಮಧ್ಯಸ್ಥಿಕೆಯಾಗಿ ಬರುವುದಿಲ್ಲ. ನಮ್ಮ ಆಧ್ಯಾತ್ಮಿಕ ಹಿತಕ್ಕಾಗಲಿ ಅಥವಾ ಕರ್ತನು ನಂಬಿದ ದೇವ ಜನರಿಗೆ ಮಾಡಿದ ಮಹಿಮೆಯುಳ್ಳ ರಾಜ್ಯವನ್ನ ಪಡೆಯುವುದಕ್ಕಾಗಲಿ ದೇವರು ಅಡ್ಡಿಪಡಿಸುವುದಿಲ್ಲ. ಹಾಗಾದ್ರೆ ಕರ್ತನಲ್ಲಿ ನಾವು ಇಟ್ಟಿರುವಂತ ವಿಶ್ವಾಸ ಮತ್ತು ನಂಬಿಕೆಗಳಿಂದ ದೂರವಾಗಿ ಕಳೆದುಕೊಂಡರೆ ಅದನ್ನು ನಮ್ಮನ್ನು ಪ್ರೀತಿಸಿ ನಮಗೆ ವಾಗ್ದಾನ ಮಾಡಿದ ಆಶೀರ್ವಾದಗಳಿಂದ ದೂರವಾಗುತ್ತೇವೆ. ಹಾಗಾಗಿ ಈ ಪಾಠದ ಒಂದು ಮುಖ್ಯ ತಿರುಳು ಏನೆಂಬುದಾಗಿ ನೋಡುವಾಗ, ಮುಖ್ಯವಾದ ಒಂದು ತಿರುಳು ಏನೆಂಬುದಾಗಿ ನೋಡುವಾಗ, ನಾವು ಲೋಕದ ಇಚ್ಛೆಗಳಿಗೆ ನಮ್ಮನ್ನ ಒಪ್ಪಿಸದಂತೆ ನಾವು ಕಾಯ್ದುಕೊಳ್ಳಬೇಕು. ಇದರ ಮೂಲಕ ವಾಗ್ದಾನ ಮಾಡಲ್ಪಟ್ಟಂತ ದೇವರ ರಾಜ್ಯವನ್ನ ಸ್ವತಂತ್ರಿಸಿಕೊಳ್ಳುವ ಸಲುವಾಗಿ ನಮ್ಮ ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳಬೇಕು. ಈ ದಿನದಲ್ಲಿ ನೋಡುವಾಗ ಈ ಒಂದು ಮನ್ನನು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಸ್ಟಡಿಯಲ್ಲಿ ಇರುವಂತ ನಂಬಿಕೆ, ಅದರಲ್ಲಿ ಕೆಲವೊಂದು ವಾಗ್ದಾನಗಳು ಎಂಬುದಾಗಿ ಬರುತ್ತೆ. ಖಂಡಿತವಾಗಿ ಎರಡಕ್ಕೂ ಒಂದು ಸಿಮಿಲಿಟಿಯನ್ನ ಇರುವುದನ್ನ, ಹೋಲಿಕೆ ಇರುವುದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಹೇಳ್ತಾರೆ, ನಾವು ಲೋಕದ ಇಚ್ಛೆಗಳಿಗೆ ನಮ್ಮನ್ನ ಒಪ್ಪಿಸದಂತೆ ಕಾಯ್ದುಕೊಳ್ಳಬೇಕು. ಇದರ ಮೂಲಕ ದೇವರು ವಾಗ್ದಾನ ಮಾಡಲ್ಪಟ್ಟಂತಹ ದೇವರ ರಾಜ್ಯವನ್ನ ನಾವು ಸ್ವತಂತ್ರಿಸಿಕೊಳ್ಳುವ ಸಲುವಾಗಿ ನಮ್ಮ ನಂಬಿಕೆಯನ್ನ ನಾವೇನ್ ಮಾಡ್ಬೇಕು, ಹೆಚ್ಚಿಸಿಕೊಳ್ಬೇಕು. ನಾವು ದೇವರ ಮೇಲೆ ನಂಬಿಕೆಯನ್ನ, ವಿಶ್ವಾಸವನ್ನ ಕಳೆದುಕೊಂಡರೆ ಶೋಧನೆ ನಮ್ಮನ್ನ ಜಯಿಸುತ್ತದೆ. ಖಂಡಿತವಾಗಿ ನಾವು ಇಟ್ಟಿರುವಂತ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ, ಆ ವಿಶ್ವಾಸವನ್ನ ನಾವು ಕಳೆದುಕೊಂಡ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಶೋಧನೆಗೆ ಒಳಗಾಗ್ತೀವಿ. ಶೋಧನೆ ನಮ್ಮನ್ನ ಏನ್ ಮಾಡುತ್ತೆ, ಜಯಿಸುತ್ತದೆ. ಸೊ ಆಗ ಈ ಹೆಡ್ಡಿಂಗ್ ಅಲ್ಲಿ ಓದಿದಂತ ವಾಕ್ಯ, ಯಾವ ಕೇಡು ನಿನಗೆ ಸಂಭವಿಸದು. ಸೊ ಆಗ ಯಾವಾಗ ನಮಗೆ ನಂಬಿಕೆ ವಿಶ್ವಾಸಗಳನ್ನ ಕಳೆದುಕೊಂಡ್ರೆ ನಮ್ಮ ಆತ್ಮಿಕ ಜೀವನದಲ್ಲಿ ಶೋಧನೆಗಳು ನಮ್ಮನ್ನ ಜಯಿಸುತ್ತದೆ, ಕೇಡು ನಮ್ಮನ್ನ ಆವರಿಸಿಕೊಳ್ಳುತ್ತದೆ, ದೇವರ ಪ್ರೀತಿ ವಾಗ್ದಾನಗಳನ್ನ ನಾವು ಕಳೆದುಕೊಳ್ತೀವಿ. ಸೊ ಇಂಥ ಕೇಡು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ, ನಮ್ಮ ಆತ್ಮಿಕವಾದ ಜೀವನಕ್ಕೆ ಕೇಡು ಬರದಂತೆ ನಾವು ನೋಡಿಕೊಳ್ಳುವಾಗ ಮುಖ್ಯವಾಗಿ ಒಂದನ್ನ ಗಮನಿಸಬೇಕು. ನಾವು ದೇವರ ಮೇಲೆ ನಂಬಿಕೆಯನ್ನ, ಪೂರ್ಣವಾದ ನಂಬಿಕೆಯನ್ನ ನಾವು ಇಟ್ಟಿದೀವ, ಪೂರ್ಣವಾದ ವಿಶ್ವಾಸವನ್ನ ಇಟ್ಟಿದೀವ. ಆ ನಂಬಿಕೆ ಅಲ್ಲಿ ಹೇಳ್ತಾರೆ, ಅಪೊಸ್ತಲ ಯೋಹನ ಹೇಳ್ತಾರೆ, ನಿಮ್ಮ ನಂಬಿಕೆ ಏನಾಗಿದೆ, ಲೋಕವನ್ನ ಜಯಿಸುವಂತ ನಂಬಿಕೆ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಲೋಕದಲ್ಲಿ ನಾವು ಜಯಿಸುವಂತಹ ನಂಬಿಕೆ, ನಮ್ಮ ನಂಬಿಕೆ ಲೋಕವನ್ನ ಜಯಿಸುವಂತದಾಗಿದೆ ನಮ್ಮ ನಂಬಿಕೆ. ಹಾಗಾದ್ರೆ ಮುಖ್ಯವಾಗಿ ಈ ದಿನದ ಒಂದು ಪಾಠದಲ್ಲಿ ನೋಡಿದ್ವಿ, ಯಾವ ಕೇಡು ನಿನಗೆ ಸಂಭವಿಸದು. ಒಂದು ಒಳ್ಳೆಯ ಮನ್ನವನ್ನ ತಂದೆ ದೇವರು ಈ ದಿನದಲ್ಲಿ ನಮ್ಮನ್ನ ಕೊಟ್ಟಿದ್ದಾರೆ. ಇಂಥ ವಾಗ್ದಾನಗಳನ್ನ ಅನುದಿನವೂ ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸಿ ಇಂಥ ವಾಗ್ದಾನಗಳನ್ನ ನಾವು ನಮ್ಮದಾಗಿಸಿಕೊಳ್ಳಬೇಕು. ಸೊ ಇಂಥ ವಾಗ್ದಾನಗಳನ್ನ ನಮ್ಮದಾಗಿಸಿಕೊಳ್ಳುವಾಗ ಖಂಡಿತವಾಗಿ ಇಲ್ಲಿ ಹೇಳಲ್ಪಟ್ಟಂತ ವಾಕ್ಯ, ಯಾವ ಕೇಡು ನಿನಗೆ ಸಂಭವಿಸುವುದು, ಇದು ನಮ್ಮ ಜೀವಿತದಲ್ಲಿ ಅನ್ವಯಿಸುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ಈ ದಿನದಲ್ಲಿ ಒಂದು ಒಳ್ಳೆಯ ಮನ್ನವನ್ನ ಕೊಟ್ಟಿದ್ದಾರೆ, ಅದಕ್ಕಾಗಿ ತಂದೆ ದೇವರಿಗೆ ನಾವು ವಂದನೆಯನ್ನು ಸಲ್ಲಿಸೋಣ. ನೆಕ್ಸ್ಟ್ ನಾವು ಎರಡನೇ ಭಾಗದಕ್ಕೆ ಹೋಗುವಾಗ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಸ್ಟಡಿ, ಅದರಲ್ಲಿ ಏನ್ ನೋಡ್ತಾ ಇದೀವಿ ಎಂಬುದಾಗಿ ನೋಡುವಾಗ ಒಂದು ಮುಖ್ಯವಾದ ಒಂದು ಪಾಠ, ನಂಬಿಕೆ. ಅದರಲ್ಲಿ 24ನೇ ಕ್ವಶನ್ ಅಲ್ಲಿ ಒಂದು ಕೊನೆಯ ಒಂದು ಭಾಗದಲ್ಲಿ ಇದೀವಿ. ಅದರಲ್ಲಿ ಏನು ಎಂಬುದಾಗಿ ನೋಡುವಾಗ, ಹೌ ಮೇ ವಿ ಇನ್ಕ್ರೀಸ್ ಅವರ್ ಫೇತ್, ನಾವು ನಮ್ಮ ನಂಬಿಕೆಯನ್ನ ಹೇಗೆ ಹೆಚ್ಚಿಸಬಹುದು. ಸೊ ಅನೇಕ ವಿಷಯಗಳನ್ನ ಸುಮಾರು ದಿನಗಳಿಂದ ನೋಡ್ಕೊಂಡ್ ಬಂದಿದೀವಿ. ಸೊ ಅದರಲ್ಲಿ ನಿನ್ನೆ ದಿನದಲ್ಲಿ ಬೈ ಪ್ರೇಯರ್, ಬೈ ಸ್ಟಡಿ ಅಂದ್ರೆ ಬೈಬಲ್ ಸ್ಟಡಿ, ಬೈ ಪ್ರೇಯರ್, ಎರಡು ವಿಷಯಗಳನ್ನ ನೋಡಿದ್ವಿ, ಬೈ ಪ್ರೇಯರ್ ಮತ್ತೆ ಬೈ ಸ್ಟಡಿ.
ನೆಕ್ಸ್ಟ್ 3ನೇ ವಿಷಯದಲ್ಲಿ ನೋಡುವಾಗ ದ ಪ್ರಾಮಿಸ್ ಆಫ್ ದ ಗಾಡ್, ದೇವರ ವಾಗ್ದಾನಗಳು. ಅದರಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಅದು ನೋಡುವಾಗ ಬೈ ವಾಚಿಂಗ್ ಅವರ್ ಎಕ್ಸ್ಪೀರಿಯನ್ಸ್, ಅಂದ್ರೆ ನಮ್ಮ ಅನುಭವಗಳನ್ನ ಗಮನಿಸಿ ನೋಡಬೇಕು. ಅಂದ್ರೆ 2 ವಿಷಯಗಳನ್ನ ಇವತ್ತು ಧ್ಯಾನಿಸೋಣ. ನಿನ್ನೆ 2 ವಿಷಯಗಳಲ್ಲಿ ಸಹೋದರರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಮುಂದೆ ಮಾತಾಡಿದ್ದಾರೆ. ಮುಖ್ಯವಾಗಿ ಅಲ್ಲಿ ಏನ್ ಹೇಳ್ತಾರೆ ಎಂಬುದಾಗಿ ನೋಡುವಾಗ, ದೇವರ ವಾಗ್ದಾನಗಳನ್ನ ನಮ್ಮದಾಗಿಸಿಕೊಂಡು ಅದರಲ್ಲಿ ಮುಂದುವರೆದು ನಾವು ಪ್ರಾರ್ಥಿಸಬೇಕು. ದೇವರ ವಾಗ್ದಾನಗಳನ್ನ ನೋಡ್ರಿ, ಆಲ್ರೆಡಿ ಇದರಿಂದ ಮನ್ನನು ನೋಡಿದ್ವಿ, ಯಾವ ಕೇಡು ನಿನಗೆ ಸಂಭವಿಸದು. ದೇವರು ನಮಗೆ ವಾಗ್ದಾನಗಳನ್ನ ಮಾಡಿದ್ದಾರೆ. ಹಾಗಾದ್ರೆ ಅನುದಿನದ ಜೀವಿತದಲ್ಲಿ ಈ ವಾಗ್ದಾನಗಳನ್ನ ನಾವು ನಮ್ಮದಾಗಿಸಿಕೊಳ್ಳಬೇಕು. ನಮ್ಮದಾಗಿಸಿಕೊಂಡು ಆ ವಾಗ್ದಾನಗಳಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಾರ್ಥನೆಯನ್ನ ಮಾಡುವರಾಗಿರಬೇಕು. ಅದನ್ನ ನಮ್ಮದಾಗಿಸಿಕೊಳ್ಳಬೇಕು. ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಮುಖಾಂತರವಾಗಿ ಆ ವಾಗ್ದಾನಗಳನ್ನ ನಮ್ಮದಾಗಿಸಿ. ಎಕ್ಸಾಂಪಲ್, ನಮ್ಮ ಹಳೆಯ ಭಕ್ತರುಗಳನ್ನ ನೋಡುವಾಗ ಏನ್ ಮಾಡಿದ್ದಾರೆ, ವಾಗ್ದಾನಗಳನ್ನ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವರದಾಗಿಸಿಕೊಂಡಿದ್ದಾರೆ. ಅವರು ಅನೇಕ ಶೋಧನೆಗಳ ಮಧ್ಯದಲ್ಲಿಯೂ, ಅನೇಕ ಉಪದ್ರವಗಳ ಮಧ್ಯದಲ್ಲಿನೂ, ಅನೇಕ ಗಂಡಾಂತರಗಳ ಮಧ್ಯದಲ್ಲಿನೂ, ಯಾಕೆ ಪ್ರಾಣ ಕೊಡುವಂತ ಸಮಯದಲ್ಲಿ, ಪ್ರಾಣ ಬಿಡುವಂತ ಸಮಯದಲ್ಲಿ, ಎಕ್ಸಾಂಪಲ್ ಯಾರನ್ನ ನೋಡ್ಬೋದು ಅಂದ್ರೆ ಶದ್ರಕ್, ಮೇಷಕ್, ಅಬೇದ್ನೆಗೋ. ಅವರು ಎಷ್ಟರ ಮಟ್ಟಿಗೆ ದೇವರ ವಾಗ್ದಾನಗಳಲ್ಲಿ ನಂಬಿದ್ರು ಎಂಬುದಾಗಿ ನೋಡುವಾಗ ತನ್ನ ಪ್ರಾಣವನ್ನೇ ತೊರೆಯುವಂತ ಹಂಗಿನಲ್ಲಿದ್ರು, ತನ್ನ ಪ್ರಾಣವನ್ನೇ ಬಿಡುವಂತ ಹಂಗಿನಲ್ಲಿದ್ರು. ಬಟ್ ಮುಖ್ಯವಾಗಿ ಅಂತ ಸಮಯದಲ್ಲಿ ದೇವರ ವಾಗ್ದಾನಗಳಲ್ಲಿ ಅವ್ರು ಏನ್ ಮಾಡಿದ್ರು, ನಂಬಿಕೆ ಇಟ್ಟಿದ್ರು. ಏನಂತ ವಾಗ್ದಾನ ಅವರು ನಂಬಿದ್ರು ಎಂಬುದಾಗಿ ನೋಡುವಾಗ ಯೆಶಾಯದಲ್ಲಿ ನಾವು ನೋಡ್ತೀವಿ, 43ನೇ ವಾಕ್ಯ 2ನೇ ವಾಕ್ಯಗಳಲ್ಲಿ ನೋಡ್ತೀವಿ, ಜಲರಾಶಿಯನ್ನ ನೀನು ದಾಟಿ ಹೋಗುವಾಗ ಅದು ನಿನ್ನೊಂದಿಗೆ ನಾನು ಏನ್ ಮಾಡ್ತೀನಿ, ಇರ್ತೀನಿ. ನದಿಗಳನ್ನ ದಾಟಿ ನೀನು ಹೋಗುವಾಗ ಅದು ನಿನಗೆ ಮುಳುಗಿಸೋದಿಲ್ಲ. ಬೆಂಕಿಯಲ್ಲಿ ನೀನು ನಡೆಯುವಾಗ ನಿನಗೆ ಅದು ಸುಡಲ್ಪಡುವುದಿಲ್ಲ. ಆ ಬೆಂಕಿಯ ಜ್ವಾಲೆಯು ನಿನ್ನನ್ನ ದಹಿಸದು. ಎಷ್ಟು ಈ ವಾಗ್ದಾನಗಳನ್ನ ಆಲ್ರೆಡಿ ದೇವರು ಅವರಿಗೆ ಕೊಟ್ಟಿದ್ರು. ಇದನ್ನ ಅವ್ರು ಏನ್ ಮಾಡಿದ್ರು, ಓದಿದ್ರು. ಇದನ್ನ ಅವರು ತಮ್ಮದಾಗಿಸಿಕೊಂಡಿದ್ರು. ಅವರು ಪ್ರಾರ್ಥನೆಯನ್ನ ಮಾಡಿದ್ರು. ಆ ವಾಗ್ದಾನಗಳನ್ನ ಹೃದಯದಲ್ಲಿ ತುಂಬಿ ಆ ವಾಗ್ದಾನಗಳನ್ನ ನಮ್ಮದಾಗಿಸಿಕೊಂಡ್ರು. ಒಂದು, ವಾಗ್ದಾನಗಳನ್ನ ಮಾಡಿದಾತನ ಮೇಲೆ ನಂಬಿಕೆ ಇಟ್ಟಿದ್ರು. ವಾಗ್ದಾನ ಮಾಡಿದಾತನು ಏನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ. ಖಂಡಿತವಾಗಿ ವಾಗ್ದಾನಗಳನ್ನ ಮಾಡಿದಾತನು ನಮ್ಮನ್ನ ನಡೆಸುತ್ತಾನೆ. ಅಂತ ದೇವರ ಮೇಲೆ ಅಂತ ಪರಿಪೂರ್ಣವಾದ ನಂಬಿಕೆ ಏನಾಗಿತ್ತು ಅವರಿಗೆ, ಅಚಲವಾದ ಮನಸ್ಸು, ದೃಢವಾದ ನಂಬಿಕೆ ಆ ಯಹೂದ್ಯರಲ್ಲಿ, ಆ 3 ಜನರಲ್ಲಿ ಇತ್ತು. ಸೊ ಆಗಿರುವಾಗ ಅವರು ಆ ವಾಗ್ದಾನಗಳನ್ನ ನಂಬಿದ್ರು, ಆ ವಾಗ್ದಾನಗಳನ್ನ ತಮ್ಮದಾಗಿಸಿಕೊಂಡ್ರು ಎಂಬುದಾಗಿ ನೋಡ್ತೀವಿ. ಹಾಗಾದ್ರೆ ಈ ಒಂದು ಪಾಯಿಂಟ್ ನ ಒಂದು ವಾಕ್ಯಗಳನ್ನ ನಾವು ಎಕ್ಸ್ಪ್ಲೇಷನ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ನಂಬಿಕೆಯ ಕೊರತೆಯನ್ನ ಹೋಗಲಾಡಿಸಲು ಮತ್ತು ಅದನ್ನ ಹೆಚ್ಚಿಸಲು ಏನು ಮಾಡ್ಬೇಕು. ಅದಕ್ಕೆ ಕೆಲವೊಂದು ಎಕ್ಸ್ಪ್ಲನೇಷನ್ ಹೇಳ್ಕೊಂಡ್ ಬರ್ತಾರೆ. ದೇವರೇ ನಮ್ಮ ನಂಬಿಕೆಯನ್ನ ಹೆಚ್ಚಿಸು ಎಂದು ಅಪೊಸ್ತಲರು ಪ್ರಾರ್ಥಿಸಿದಂತೆ ನಾವು ಪ್ರಾರ್ಥಿಸಬೇಕು. ಹಾಗಾದ್ರೆ ಶಿಷ್ಯರು ಯೇಸು ಸ್ವಾಮಿ ಹತ್ರ ಬಂದಾಗ ಅಲ್ಲಿ ಕೇಳ್ತಾರೆ, ದೇವರೇ ಏನ್ ಮಾಡ್ರಿ, ನಮ್ಮ ನಂಬಿಕೆಯನ್ನ ಹೆಚ್ಚಿಸ್ರಿ ಎಂಬುದಾಗಿ ಅವ್ರ ಹತ್ರ ಕೇಳ್ತಾರೆ. ಸೊ ಅಪೊಸ್ತಲರು ಯಾವ ರೀತಿ ದೇವರ ಹತ್ರ ಕೇಳ್ಕೊಂಡ್ರು, ಖಂಡಿತವಾಗಿ ನಾವು ದೇವರ ಹತ್ರ ಏನ್ ಮಾಡ್ಬೇಕು, ನಂಬಿಕೆಯನ್ನ ಹೆಚ್ಚಿಸು. ಕೆಲವೊಂದು ಉದ್ವಿಗ್ನವಾದ ಸಮಯಗಳಲ್ಲಿ, ಸಂಕಟಗಳ ಮಧ್ಯದಲ್ಲಿ, ಶೋಧನೆಗಳ ಸಮಯದಲ್ಲಿ ನಾವು ನಂಬಿಕೆಯನ್ನ ಕಳೆದುಕೊಳ್ಳುತ್ತೀವಿ. ಯಾವ ಮಾರ್ಗವು ನಮಗೆ ಮುಂದೆಗೆ, ಯಾವ ಮಾರ್ಗದಲ್ಲಿ ನಾವು ಕಾಲಿಡಬೇಕು, ನೋ ಹೋಪ್, ನಮ್ಮ ನಂಬಿಕೆಯನ್ನೇ ನಾವೇನ್ ಮಾಡ್ತೀವಿ, ಕಳೆದುಕೊಳ್ತೀವಿ ಕೆಲವೊಂದು ಸಮಯಗಳಲ್ಲಿ. ಸೊ ಅಂತ ಸಮಯಗಳಲ್ಲಿ ಖಂಡಿತವಾಗಿ ಅಪೊಸ್ತಲರು ಪ್ರಾರ್ಥನೆ ಮಾಡಿದಂತೆ, ದೇವರೇ ನನ್ನ ನಂಬಿಕೆಯನ್ನ ಹೆಚ್ಚಿಸು. ಸೊ ಅಂತ ಪ್ರಾರ್ಥನೆಯನ್ನ ನಮ್ಮ ಜೀವಿತದಲ್ಲಿ ನಾವೇನ್ ಮಾಡ್ಬೇಕಂತೆ, ಬೆಳೆಸಿಕೊಳ್ಳಬೇಕು. ನೆಕ್ಸ್ಟ್ ಹೇಳ್ತಾರೆ, ಆ ಪ್ರಾರ್ಥನೆಗೆ ತಕ್ಕಂತೆ ನಮ್ಮ ಹೃದಯದಲ್ಲಿ ನಂಬಿಕೆಯನ್ನ ಬೆಳೆಸಿಕೊಳ್ಳಬೇಕು. ನಾವು ಪ್ರಾರ್ಥನೆ ಮಾಡೋದು ಮುಖ್ಯ ಅಲ್ಲ, ಪ್ರಾರ್ಥನೆಯೊಂದಿಗೆ ನಮ್ಮ ಹೃದಯದಲ್ಲಿ ಅಚಲವಾದ ದೃಢ ನಂಬಿಕೆಯಿಂದ ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾರೆ. ದೇವರು ನಮ್ಮ ಪ್ರಾರ್ಥನೆಗೆ ಖಂಡಿತವಾಗಿ ನಮಗೆ ಉತ್ತರವನ್ನ ಕೊಡ್ತಾರೆ. ಬಟ್ ಆ ಶದ್ರಕ್, ಮೇಷಕ್, ಅಬೇದ್ನೆಗೋರಲ್ಲಿ ಏನಿತ್ತು, ದೇವರು ನಮ್ಮನ್ನ ಬಿಡಿಸಲಿಲ್ಲದಿದ್ದರು ನಾವೇನ್ ಮಾಡಲ್ಲ, ಆ ವಿಗ್ರಹಕ್ಕೆ ಬೀಳೋದಿಲ್ಲ, ನಮಸ್ಕರಿಸೋದಿಲ್ಲ ಅಂತಿದ್ರು. ಸೊ ಖಂಡಿತವಾಗಿ ಅಂತ ನಂಬಿಕೆಯನ್ನ ನಮ್ಮ ಹೃದಯದಲ್ಲಿ ನಾವು ಬೆಳೆಸಿಕೊಳ್ಳುವಾಗ, ಪ್ರಾರ್ಥನೆಯನ್ನ ಮಾಡಿ ಅಂತ ನಂಬಿಕೆಯನ್ನ ಬೆಳೆಸಿಕೊಳ್ಳುವಾಗ ಖಂಡಿತವಾಗಿ ದೇವರು ನಮ್ಮನ್ನ
ನಡೆಸ್ತಾರೆ ಎಂಬುದಾಗಿ ನೋಡ್ತೀವಿ. ನೆಕ್ಸ್ಟ್ ನೋಡ್ತೀವಿ, ವಾಕ್ಯಗಳಲ್ಲಿರುವಂತ ವಾಗ್ದಾನವನ್ನ ಮನದಲ್ಲಿಟ್ಟುಕೊಂಡು ನಾವು ದೇವರೊಂದಿಗೆ ಮಾಡಿಕೊಂಡಂತ ಅರ್ಪಣೆಯನ್ನ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ನಮ್ಮ ಅರ್ಪಣೆಯನ್ನ ಖಂಡಿತವಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಆ ಅರ್ಪಣೆಯ ಜೀವಿತದಲ್ಲಿ ಇಂಥ ವಾಗ್ದಾನಗಳನ್ನ ನೆರವೇರಿಸೋದಕ್ಕೆ ದೇವರು ಏನ್ ಮಾಡಿದ್ದಾರೆ, ಶಕ್ತರಾಗಿದ್ದಾರೆ. ಹಾಗಾದ್ರೆ ಅರ್ಪಣೆಯ ಜೀವಿತದಲ್ಲಿ ಮುಖ್ಯವಾಗಿ ವಾಗ್ದಾನಗಳನ್ನ ನೆನಪಿಸಿ ಇಟ್ಕೊಳ್ಳಬೇಕು. ಆ ವಾಗ್ದಾನಕ್ಕನುಸಾರವಾಗಿ ನಾವು ನಡೆದುಕೊಳ್ಳುವರಾಗಬೇಕು. ಆ ವಾಗ್ದಾನಗಳನ್ನ ನಮ್ಮ ಹೃದಯದಲ್ಲಿ ನಮ್ಮದಾಗಿಸಿಕೊಳ್ಳಬೇಕೆಂಬುದಾಗಿ ನೋಡ್ತೀವಿ. ನೆಕ್ಸ್ಟ್ ಹೇಳ್ತಾರೆ, ನಮ್ಮ ಹೃದಯವು ನಮ್ಮ ತುಟಿಯು ಒಂದೇ ರೀತಿ ಕಾರ್ಯನಿರ್ವಹಿಸುವಾಗ ದೇವರಿಗೆ ಎಲ್ಲಾ ರೀತಿಯಲ್ಲಿಯೂ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಹಾಗಾದ್ರೆ ನಮ್ಮ ಹೃದಯ, ನನ್ನ ತುಟಿಗಳು, ಅದಕ್ಕೆ ಕೀರ್ತನೆಗಾರನ ಹೇಳ್ತಾರೆ, ದೇವರೇ ನನ್ನ ಹೃದಯದ ಧ್ಯಾನವು, ನನ್ನ ತುಟಿಯ ಮಾತುಗಳು ನಿಮಗೆ ಸಮರ್ಪಕವಾಗಿರ್ಲಿ ದೇವರೇ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಹೃದಯದಲ್ಲಿರದೆ ಬಾಯಿಯಿಂದ ಹೊರಡುವಂತದ್ದಾಗಿದೆ. ಹಾಗಾದ್ರೆ ಹೃದಯದಲ್ಲೊಂದು, ತುಟಿಗಳಲ್ಲಿ ಒಂದು ಮಾತಾಡು. ಹೃದಯದಲ್ಲಿ ಕೆಲವು ವಿಷಯಗಳಿರುತ್ತೆ, ಆದ್ರೆ ತುಟಿಗಳಿಂದ ನಯವಾದ ಮಾತುಗಳನ್ನ ನಾವು ಮಾತಾಡ್ತೀವಿ. ಬಟ್ ಇದೆರಡು ಇರಬಾರ್ದು. ಬಟ್ ನಮ್ಮ ಹೃದಯದಲ್ಲಿ ಏನ್ ತುಂಬಿದೆ ಅದೇ ನಮ್ಮ ಬಾಯಿಯ ಮಾತುಗಳಾಗಿರಬೇಕು. ಸೊ ಅಂತ ಮಾತುಗಳಿಂದ ನಾವು ಎಲ್ಲಾ ರೀತಿಯಲ್ಲೂ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಆತನು ನಮಗೆ ಅನುಗ್ರಹಿಸುವ ವಿಷಯದಲ್ಲಿ ಬೇಡಿ ಹೊಂದಿಕೊಳ್ಳಬೇಕು ಎಂಬುದೇ. ಹಾಗಾದ್ರೆ ಮುಖ್ಯವಾಗಿ ವಾಗ್ದಾನಗಳ ಪ್ರಾಮುಖ್ಯತೆ ಏನೆಂಬುದಾಗಿ ನೋಡಿದ್ವಿ. ಖಂಡಿತವಾಗಿ ವಾಗ್ದಾನಗಳ ಒಂದು ಪ್ರಾಮುಖ್ಯತೆ ನಮಗೆ ಮುಖ್ಯವಾಗಿ ಕೊಟ್ಟಿದ್ದಾರೆ. ಉಪಕಾರಿಯಾದಂತ ಆತನ ತಂದೆಯಾದ ದೇವರು ಆತನ ಶ್ರೇಷ್ಠವಾದ ಅಮೂಲ್ಯವಾದ ವಾಗ್ದಾನಗಳನ್ನ ನಮಗೇನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದು ನಮಗೆ ನೇರವಾಗಿ ನಮ್ಮನ್ನ ಬಲಪಡಿಸುತ್ತದೆ. ನಮ್ಮ ಮನಸ್ಸು ಎಷ್ಟರ ಮಟ್ಟಿಗೆ ದೇವರ ವಾಗ್ದಾನಗಳಲ್ಲಿ ನಾವು ತುಂಬಿಕೊಂಡಿರ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಜೀವನವು ಅಧಿಕವಾಗಿ ದೇವರ ಮೇಲೆ ನಾವು ಆಧಾರಿತವಾಗ್ತೀವಿ. ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ವಾಗ್ದಾನಗಳನ್ನ ನಮ್ಮ ಮುಂದೆ ಇಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ನಮಗೆ ಬಲ ಮತ್ತು ಧೈರ್ಯ ಸಿಗುತ್ತದೆ ಎಂಬುದಾಗಿ ನೋಡ್ತೀವಿ. ಇನ್ನೊಂದು, ಆ ವಾಗ್ದಾನಗಳಲ್ಲಿ ಪುಸ್ತಕಗಳಲ್ಲಿ ಬರೀತಾರೆ, ಅತ್ಯಂತ ಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಪುಸ್ತಕದಲ್ಲಿ ಬರೀತಾರೆ, ನಾವು ಎಷ್ಟರ ಮಟ್ಟಿಗೆ ವಾಗ್ದಾನಗಳಲ್ಲಿ ನಮ್ಮದಾಗಿಸಿಕೊಳ್ತೀವೋ ಅಷ್ಟರ ಮಟ್ಟಿಗೆ ಲೋಕ, ಶರೀರ ಮತ್ತು ಸೈತಾನನ ಮೇಲೆ ನಾವು ವಿಜಯವನ್ನ ಸಾಧಿಸಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ವಾಗ್ದಾನಗಳಿಂದಲೇ ನಾವು ಪೋಷಣೆಯನ್ನ ಹೊಂದಿಕೊಳ್ಳಬಹುದು ಎಂಬುದಾಗಿ ನಾವು ಮರಿಬಾರದು. ಅವುಗಳಲ್ಲಿ ಆಳವಾಗಿ ನಮ್ಮನ್ನ ನಾವೇನ್ ಮಾಡ್ಬೇಕು, ಒದಗಿಸಿಕೊಳ್ಳಬೇಕು. ನಮ್ಮ ಹೃದಯವು ವಾಗ್ದಾನಗಳಿಂದ ತುಂಬಿರಬೇಕೆಂಬುದಾಗಿ ನೋಡ್ತೀವಿ. ಹಾಗಾದ್ರೆ ಮೂರನೇ ವಿಷಯ ನೋಡಿದ್ವಿ, ಖಂಡಿತ ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನಗಳು ಎಷ್ಟು ವಿಶೇಷವುಳ್ಳದಾಗಿದೆ. ಆ ವಾಗ್ದಾನಗಳಲ್ಲಿ ನಾವು ಭರವಸೆಯುಳ್ಳರಾಗಿರಬೇಕು. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ, 4ನೇ ವಿಷಯ ಇದರಲ್ಲಿ ನೋಡುವಾಗ, ನಮ್ಮ ಅನುಭವಗಳನ್ನ ಗಮನಿಸಿ ನೋಡ್ರಿ. ಅಂದ್ರೆ ಪರೀಕ್ಷೆಗಳು, ತೊಂದರೆಗಳು ಅಥವಾ ಗೊಂದಲಗಳು ಉಂಟಾದಾಗ ನಾವು ದೇವರ ವಾಗ್ದಾನಗಳನ್ನ ನಾವು ಯೋಚಿಸಬೇಕು. ಖಂಡಿತವಾಗಿ ಪರೀಕ್ಷೆಗಳು ಬಂದೇ ಬರುತ್ತೆ. ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಂತ ಎಲ್ಲಾ ದೇವ ಮಕ್ಕಳಿಗೂ ಎಲ್ಲಾ ವಿಧದಲ್ಲಿನೂ ಪರೀಕ್ಷೆಗಳು. ಯಾಕೆ? ನಮ್ಮ ಸ್ವಂತ ಸಹೋದರಗಳಿಂದನೇ, ಸ್ವಂತ ಕುಟುಂಬಗಳಿಂದಲೇ, ನಮ್ಮ ಶರೀರಗಳಿಂದಲೇ ಪರೀಕ್ಷೆಗಳು, ತೊಂದರೆಗಳು, ಗೊಂದಲಗಳು ಖಂಡಿತ ಉಂಟಾಗತ್ತೆ. ಇದೆಲ್ಲವನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು? ಹಾದು ಹೋದ್ರು. ಇದೆಲ್ಲವನ್ನ ಅಪೊಸ್ತಲರು ಏನ್ ಮಾಡಿದ್ರು? ಹಾದು ಹೋದ್ರು. ಖಂಡಿತವಾಗಿ ಪರೀಕ್ಷೆ ಇಲ್ಲದೆ ನಮಗೆ ಪದವಿ ಇಲ್ಲ, ಪಾಡುಗಳಿಲ್ಲ, ಆಮೇಲೆ ನಮ್ಗೆ ಇಲ್ಲ, ಒಂದು ಮಹಿಮೆ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದ್ರೆ ಖಂಡಿತವಾಗಿ ಅವು ನಮಗೆ ಸೇರಿದೆ ಮುಖ್ಯವಾಗಿ. ಅಥವಾ ಇಲ್ಲಿ ಹೇಳ್ತಾರೆ, ಪರೀಕ್ಷೆಗಳು, ತೊಂದರೆಗಳು ಅಥವಾ ಗೊಂದಲಗಳು ಉಂಟಾದಾಗ ನಾವು ದೇವರ ವಾಗ್ದಾನಗಳನ್ನ ಯೋಚಿಸಬೇಕು ಮತ್ತು ಅವು ನನಗೆ ಸೇರಿದೆ ಅಥವಾ ನನಗೆ ಸ್ವಂತ ಎಂದು ನೆನಪಿಸಿಕೊಳ್ಳಬೇಕು. ಏಕೆಂದರೆ ದೇವರು ಅವರನ್ನ ಪ್ರೀತಿಸುವರ ಸ್ವಯಂ ತ್ಯಾಗದಿಂದ ಒಡಂಬಡಿಕೆಯನ್ನ ಮಾಡಿದವರಿಗೆ ವಾಗ್ದಾನವನ್ನ ಮಾಡಿದ್ದಾರೆ. ನಾವು ಆತನನ್ನ ಸಂಪೂರ್ಣವಾಗಿ ಪ್ರೀತಿ ಮಾಡುವಾಗ ನಮಗೆ ಸಂಭವಿಸುವ ಎಲ್ಲಾ ಕಾರ್ಯಗಳು ಮೇಲಿಗಾಗಿಯೇ ಎಂದು ಮರೆಯಬಾರದು. ರೋಮ 8:28 ವಾಕ್ಯದ ಪ್ರಕಾರವಾಗಿ. ಹಾಗಾದ್ರೆ ದೇವರನ್ನ ಪ್ರೀತಿಸುವರಂತ ಮಕ್ಕಳಿಗೆ ಅಲ್ಲಿ ಹೇಳ್ತಾರೆ, ಯಾರು ದೇವರನ್ನ ಪ್ರೀತಿಸ್ತಾರೋ ಅವರಿಗೆ ಸಂಭವಿಸುವಂತಹ ಎಲ್ಲಾ ಕಾರ್ಯಗಳು ಅನುಕೂಲವಾಗಿ ಮಾರ್ಪಡುತ್ತದೆ ಎಂಬುದಾಗಿ ನಾವು ಮರಿಬಾರ್ದು. ಯಾಕೆ ಎಂಬುದಾಗಿ ನೆಕ್ಸ್ಟ್ ಹೇಳ್ತಾರೆ, ದೇವರು ನಮಗೆ ಅನುಮತಿಸುವ ಒಂದೊಂದು ಕಾರ್ಯದಲ್ಲಿನೂ ಒಂದೊಂದು ಪಾಠವನ್ನ ಇಟ್ಟಿದ್ದಾರೆ. ಖಂಡಿತವಾಗಿ ದೇವರ ಮಕ್ಕಳಿಗೆ ದೇವರು ಅನುಮತಿಸುವಂತಹ
ಒಂದೊಂದು ವಿಷಯದಲ್ಲಿನೂ ನೋವಾಗಿರ್ಬೋದು, ದುಃಖವಾಗಿರ್ಬೋದು, ಸಂತೋಷವಾಗಿರ್ಬೋದು, ಕಳೆಕೊಳ್ಳುವುದಾಗಿರ್ಬೋದು, ಪಡೆದುಕೊಳ್ಳುವುದಾಗಿರ್ಬೋದು, ಯಾವ ವಿಷಯದಲ್ಲಿ ಆದ್ರೂ ದೇವರು ಅನುಮತಿಸುವಾಗ ಆ ಒಂದು ಕಾರ್ಯದಲ್ಲಿ ದೇವರು ನಮಗೆ ಒಂದು ಪಾಠವನ್ನ ಇಟ್ಟಿದ್ದಾರೆ. ಆ ಪಾಠವದಲ್ಲಿ ನಾವು ನಮ್ಮನ್ನ ಸರಿಯಾಗಿ ತೂಗಿಸಿಕೊಂಡು ನಾವು ಕಲಿಯುವಂತ ವಿಷಯಗಳು ಏನಾಗಿದೆ ಅಥವಾ ಹೊಂದಿಕೊಳ್ಳುವಂತ ವಿಷಯಗಳೇನಿದೆ, ನೆಕ್ಸ್ಟ್ ಹೇಳ್ತಾರೆ ಆ ಹೊಂದಿಕೊಳ್ಳುವಂತ ವಿಷಯ ಏನೆಂಬುದಾಗಿ ನೋಡುವಾಗ ಅದು ತಾಳ್ಮೆಯಿಂದ ನಾವು ಕಲಿತುಕೊಳ್ಳುವ ಪಕ್ಷದಲ್ಲಿ ನಿಶ್ಚಯವಾಗಿಯೇ ನಾವು ಮೇಲನ್ನ ಹೊಂದಿಕೊಳ್ತೀವಿ. ಯಾವಾಗ ಪಾಠಗಳನ್ನ ನಾವು ಅನುಭವಿಸ್ತೀವಿ, ಪಾಠಗಳನ್ನ ದೇವರು ನಮಗೆ ಅನುಮತಿಸ್ತಾರೆ, ಆ ಪಾಠಗಳ ಮುಖಾಂತರ ನಮಗೆ ದೇವರು ಏನ್ ಮಾಡ್ತಾರೆ ಅಂದ್ರೆ ತಾಳ್ಮೆಯನ್ನ ಕಲಿಸಿಕೊಡ್ತಾರೆ. ಸೊ ಒಂದು ತಾಳ್ಮೆಯನ್ನ ನಮಗೆ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ನಮ್ಮನ್ನ ಸಿದ್ಧಿಗೆ ಕರ್ಕೊಂಡು ಹೋಗುತ್ತೆ. ಆಗಿರುವಾಗ ನಿಶ್ಚಯವಾಗಿ ಅದು ನಮಗೆ ಮೇಲನ್ನೇ ಮಾಡುತ್ತೆ. ನೆಕ್ಸ್ಟ್ ಹೇಳ್ತಾರೆ, ಇದೇ ದೇವರು ನಮ್ಮನ್ನ ಆಶೀರ್ವದಿಸುವ ಒಂದು ಮಾರ್ಗವಾಗಿದೆ. ಹಾಗಾದ್ರೆ ಈ ರೀತಿಯಾದ ಆಶೀರ್ವಾದವು ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಆದುದರಿಂದ ಕ್ರಿಸ್ತನ ನಿಮಿತ್ತ ನಾವು ಹೊಂದಬೇಕಾದ ಬಾಧೆಗಳ ಅಡಿಯಲ್ಲಿ ನಮ್ಮ ಆಶೀರ್ವಾದಗಳನ್ನ ನಾವೇ ದೃಢಪಡಿಸಿಕೊಳ್ಳಬಹುದು. ನಾವು ಒಬ್ಬರೊಬ್ಬರು ಅಪೊಸ್ತಲರ ಮಾತಿನಂತೆ ನಾವು ಪಾಪಿಗಳಾಗಿದ್ದಾಗ ದೇವರು ನಮ್ಮನ್ನು ಪ್ರೀತಿಸಿದ ಆ ಪ್ರೀತಿಯು ಅಪಾರವಾದುದರಿಂದ ಆತನು ಸ್ವಂತ ಮಗನನ್ನು ನಮಗೆ ರಕ್ಷಕನಾಗಿ ಕೊಟ್ಟು ಅದರ ಮುಖಾಂತರವಾಗಿ ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನು ಸಾಬೀತುಪಡಿಸಿದ್ದಾರೆ. ಖಂಡಿತವಾಗಿ ನಮಗೆ ಗೊತ್ತಿದೆ ತಂದೆಯಾದ ದೇವರು ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ. ನಾವು ಪಾಪಿಗಳಾಗಿದ್ದಾಗ ನಮ್ಮನ್ನ ಪ್ರೀತಿಸಿದ್ರು. ಯೋಹಾನ 3 ಅದರಲ್ಲಿ ನೋಡ್ತೀವಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ರು. ಒಬ್ಬನು ನಷ್ಟವಾಗದೆ, ಒಬ್ಬನನ್ನು ಕಳ್ಕೊಳ್ಳದೆ, ಒಬ್ಬನು ಅದರಿಂದ ಏನಾಗಬಾರ್ದು, ಕಳ್ಕೊಳ್ಬಾರ್ದು. ಅದಕ್ಕಾಗಿ ತನ್ನ ಮಗನನ್ನೇ ಕೊಟ್ರು. ಅಂತ ಪ್ರೀತಿ ಎಂತ ಪ್ರೀತಿ ಎಂಬುದಾಗಿ ಅವರು ತನ್ನ ಮಗನನ್ನ ಕೊಟ್ಟಿದ ಮೇಲೆ ಅದನ್ನ ಸಾಬೀತುಪಡಿಸಿದ್ದಾರೆ ಎಂಬುದಾಗಿ ನೋಡ್ತೀವಿ. ನೆಕ್ಸ್ಟ್ ನೋಡ್ತೀವಿ, ಆತನ ಪ್ರೀತಿಯ ಮೂಲಕ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ದಾರೆ. ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸುವ ಪಕ್ಷದಲ್ಲಿ ಕೆಲವು ನಿಬಂಧನೆಗಳ ಅಡಿಯಲ್ಲಿ ನಮ್ಮನ್ನು ಆತನ ಕುಟುಂಬದ ಸದಸ್ಯರನ್ನಾಗಿ ಅಂಗೀಕರಿಸುತ್ತಾರೆ. ಹಾಗಾದ್ರೆ ಆತನ ಪ್ರೀತಿಯ ಮೂಲಕ ನಮ್ಮನ್ನ ಯಾವಾಗ ನಾವು ಯೇಸು ಕ್ರಿಸ್ತರನ್ನ ಅಂಗೀಕರಿಸಿಕೊಂಡುವೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟುವೋ, ಅವಾಗ ಆ ದೇವರ ಮಕ್ಕಳ ಅಧಿಕಾರ ನಮಗೆ ಕೊಟ್ಟರು ಎಂಬುದಾಗಿ ನೋಡ್ತೀವಿ. ಯೇಸು ಕ್ರಿಸ್ತರನ್ನ ನಾವು ರಕ್ಷಕನಾಗಿ ಅಂಗೀಕರಿಸಿಕೊಂಡಾಗ ನಮಗೆ ದೇವರು ಒಂದು ನೀತಿವಂತರನಾಗಿ ಮಾಡ್ತಾರೆ. ಸೊ ಅದನ್ನ ನಾವು ಸಂಪೂರ್ಣವಾಗಿ ನಾವೇನ್ ಮಾಡ್ಬೇಕು, ಒಪ್ಪಿಸಿಕೊಡ್ಬೇಕು. ಒಪ್ಪಿಸಿಕೊಡುವ ಪಕ್ಷದಲ್ಲಿ ಕೆಲವು ನಿಬಂಧನೆಗಳ ಅಡಿಯಲ್ಲಿ ನಮ್ಮನ್ನ ಆತನ ಕುಟುಂಬದ ಸದಸ್ಯರನ್ನಾಗಿ ಮಾಡ್ತಾರೆ. ಏನು ಅದು ನಿಬಂಧನೆ? ಈಗ ಯಾರು ಅಂಗೀಕರಿಸಿಕೊಂಡು ಬಂದ್ರೋ ಅವರಿಗೆ ತನ್ನ ಕುಟುಂಬದಲ್ಲಿ ಸದಸ್ಯರನ್ನಾಗಿ ಅಂಗೀಕರಿಸ್ಕೋತಾರಂತೆ. ಬಟ್ ಅದರ ಮಧ್ಯದಲ್ಲಿ ಒಂದು ನಿಬಂಧನೆಯನ್ನ ಇಡ್ತಾರೆ. ಏನು ಎಂಬುದಾಗಿ ನೋಡುವಾಗ ಆ ನಿಬಂಧನೆ ತನ್ನ ಮಗನ ಒಂದು ಸ್ವಾರೂಪ್ಯವನ್ನ ನಾವು ಹೊಂದಿಕೊಳ್ಬೇಕು. ಆ ಮಗನ ಒಂದು ಸ್ವಾರೂಪ್ಯವನ್ನ, ಆತನ ಮಗನ ಗುಣಲಕ್ಷಣಗಳನ್ನ ನಾವು ಹೊಂದಿಕೊಳ್ಳುವಾಗ ಖಂಡಿತ ನಮ್ಮನ್ನ ಆತನ ಕುಟುಂಬದ ಸದಸ್ಯರನ್ನಾಗಿ ನಮ್ಮನ್ನ ಅಂಗೀಕರಿಸಿಕೊಳ್ತಾರೆ ಎಂಬುದಾಗಿ ನೋಡ್ತೀವಿ. ನೆಕ್ಸ್ಟ್, ಒಬ್ಬರು ದೇವರ ಚಿಂತೆಗೆ ಅನುಗುಣವಾಗಿರುವಾಗ ಅವರಲ್ಲಿ ಇಂಥ ಒಳ್ಳೆಯ ಕ್ರಿಯೆಗಳನ್ನ ಆರಂಭಿಸಿದಾತನು ದೇವರು ಅಂತ ವೈಯಕ್ತಿಕ ವ್ಯಕ್ತಿಗಳಲ್ಲಿ ಅದನ್ನ ಸಂಪೂರ್ಣವಾಗಿ ನಡೆಸಲು ಶಕ್ತನಾಗಿದ್ದಾರೆ. ಹಾಗಾದ್ರೆ ಯಾರು ದೇವರ ಚಿಂತೆಗೆ, ದೇವರು ಯಾವ ರೀತಿ ಯೋಚನೆ ಮಾಡ್ತಾರೆ, ಯೇಸು ಕ್ರಿಸ್ತರು ಯಾವ ರೀತಿ ಯೋಚನೆ ಮಾಡ್ತಾರೆ, ಆ ರೀತಿಯಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟು ಅದಕ್ಕೆ ಅನುಗುಣವಾಗಿ ಆ ಚಿಂತೆಯಿಂದಲೇ, ಆ ಯೋಚನೆಯಿಂದಲೇ ಅವರು ಯೋಚನೆ ಮಾಡ್ತಾರೋ ಅಂತ ಒಳ್ಳೆ ಕ್ರಿಯೆಗಳನ್ನ ಆರಂಭಿಸಿದಂತ ದೇವರು ಅಂತ ವ್ಯಕ್ತಿಗಳಲ್ಲಿ ಅವರನ್ನ ಸಂಪೂರ್ಣವಾಗಿ ನಡೆಸಲು ದೇವರು ಏನ್ ಮಾಡ್ತಾರೆ ಅಂದ್ರೆ ಶಕ್ತರಾಗಿದ್ದಾರೆ ಎಂಬುದಾಗಿ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ, ದೇವರು ಎಂದು ಬದಲಾಗದವರು, ಆತನು ನುಡಿದರೆ ಆ ಮಾತು ಎಂದು ನಿಷ್ಪ್ರಯೋಜನವಾಗುವುದಿಲ್ಲ. ಕರೆಕ್ಟ್ ಆಗಿ ನೋಡ್ತೀವಿ. ದೇವರು ನಾವು ಇದರಲ್ಲಿ ಧರ್ಮೋಪದೇಶ ಖಂಡಗಳಲ್ಲಿ ನೋಡ್ತೀವಿ, ದೇವರು ಮನುಷ್ಯನಂತೆ ಏನಿಲ್ಲ, ಎರಡು ಮುಖದವನಲ್ಲ. ಹಾಗಾದ್ರೆ ಆತನು ನುಡಿದರೆ, ಯೆಶಾಯ 59 ನೋಡ್ತೀವಿ, ಆತನ ಮಾತು ಭೂಮಿಗೆ ಬಂದು ಕಾರ್ಯವನ್ನ ಸಾಧಿಸಿ, ಆ ಕಾರ್ಯವನ್ನ ಸಾಧಿಸಿದ ಹೊರತು ಅದೇನಾಗಲ್ಲ, ಹಿಂತಿರುಗಲ್ಲ, ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ಖಂಡಿತವಾಗಿ ಆತನು ನುಡಿದರೆ ಆ ಮಾತುಗಳು ನಿಷ್ಪ್ರಯೋಜನವಾಗುವುದಿಲ್ಲ. ದೇವರು ಎಂದಿಗೂ ಬದಲಾಗದಂತ ದೇವರಾಗಿದ್ದಾರೆ ಎಂಬುದಾಗಿ ನೋಡ್ತೀವಿ.
ನೆಕ್ಸ್ಟ್ ನೋಡ್ತೀವಿ, ನಮ್ಮನ್ನ ಸಂಪೂರ್ಣವಾಗಿ ಅರ್ಪಿಸುವಾಗ, ನಮ್ಮ ಚಿತ್ತವನ್ನ ಯೋಚಿಸದೆ ಆತನ ಚಿತ್ತವನ್ನು ಯೋಚಿಸುವಾಗ, ಅದನ್ನ ನೆರವೇರಿಸುವಾಗ, ಆತನ ವಾಗ್ದಾನಗಳನ್ನ ನಾವು ನೆನಪಿಸಿಕೊಳ್ಳುವಾಗ, ಆತನ ಸಂರಕ್ಷೆಯನ್ನ ಕಾಯುವಿಕೆಯನ್ನ ಹೊಂದಿಕೊಳ್ತೀವಿ. ಹಾಗಾದ್ರೆ ನಮ್ಮ ಚಿಂತೆ, ನಮ್ಮ ಯೋಚನೆ, ನಮ್ಮ ಆಲೋಚನೆಯಂತೆ ನಡೆಯದೆ ದೇವರ ಚಿತ್ತವನ್ನ ಯೋಚಿಸುವಾಗ, ಆತನು ವಾಗ್ದಾನಗಳನ್ನ ನಾವು ನೆನಪಿಸಿಕೊಳ್ಳುವಾಗ, ಆತನ ಸಂರಕ್ಷಣೆ, ಆತನ ಪ್ರೊಟೆಕ್ಷನ್ ನಮಗೇನಾಗಿರುತ್ತೆ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಆತನ ಕಾಯುವಿಕೆಯನ್ನ ನಮಗೆ ಹೊಂದಿಕೊಳ್ಳೋದಿಕ್ಕೆ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ ನೋಡ್ತೀವಿ. ಅದರ ಕೊನೆಯದಾಗಿ ಹೇಳ್ತಾರೆ, ದೇವರ ಮೇಲೆ ನಾವಿಡುವಂತ ನಂಬಿಕೆಯೇ ನಮಗೆ ಸಿಗುವಂತಹ ದೊಡ್ಡ ಭರವಸೆಯಾಗಿದೆ. ಹಾಗಾದ್ರೆ ಕೊನೆಯದಾಗಿ ನಾವು ಯಾರ ಮೇಲೆ ನಂಬಿಕೆ ಇಡಬೇಕು ಅಂದ್ರೆ, ತಂದೆಯಾದ ದೇವರ ಮೇಲೆ ಇಡುವಂತ ಒಂದು ನಂಬಿಕೆ ಮನುಷ್ಯರ ಮೇಲೂ, ನಮ್ಮ ಕುಟುಂಬದ ಮೇಲೂ, ತನ್ನ ನಂಬಿಕೆ ಮೇಲೂ ಖಂಡಿತ ಅಲ್ಲ, ದೇವರ ಮೇಲೆ ಇಡುವಂತ ನಂಬಿಕೆ ನಮಗೆ ಒಂದು ದೊಡ್ಡ ಭರವಸೆ ಆಗಿದೆ. ಖಂಡಿತವಾಗಿ ಕೆಲವು ಸಮಯ ಮನುಷ್ಯರನ್ನ ನಂಬ್ತೀವಿ, ಕೆಲವು ನಿರಾಶೆಗಳನ್ನ ಹೊಂದ್ಕೊಳ್ತೀವಿ. ಸಹೋದರಗಳನ್ನ ನಂಬ್ತೀವಿ, ಕೆಲವು ನಿರಾಶೆಗಳನ್ನ ಹೊಂದ್ಕೊಳ್ತೀವಿ. ಬಟ್ ಫೈನಲ್ ಆಗಿ ಒಂದು 10 ನಿಮಿಷ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಎದ್ದು ನೋಡ್ರಿ, ನಮ್ಮ ನಂಬಿಕೆ ಹೆಂಗಾಗತ್ತೆ ಅಂದ್ರೆ ದೇವರ ಮೇಲೆ ದೃಢವಾಗಿ ಬೆಳೆಯುತ್ತೆ. ಪ್ರತಿಯೊಂದು ಕ್ಷಣದಲ್ಲಿನೂ, ಪ್ರತಿಯೊಂದು ಸಂದರ್ಭದಲ್ಲಿನೂ, ಸನ್ನಿವೇಶಗಳಲ್ಲಿ ನಮಗೆ ಬರುವಾಗ ನಮ್ಮ ನಂಬಿಕೆಯನ್ನು ಹೆಚ್ಚಿಸುವವನು, ನಮ್ಮ ನಂಬಿಕೆಯನ್ನು ಪೂರೈಸುವವನು ಯೇಸು ಕ್ರಿಸ್ತನನ್ನ ನೋಡ್ರಿ. ಅಪೊಸ್ತಲ ಪೌಲರು ಬಿರಿಯದಲ್ಲಿ ಬರೀತಾರೆ, ನಂಬಿಕೆಯನ್ನ ಹೆಚ್ಚಿಸುವವರು, ನಮ್ಮ ನಂಬಿಕೆಯನ್ನ ಪೂರೈಸುವವರು. ನಮ್ಮ ಕಣ್ಣುಗಳು ಆತನನ್ನ ದೃಷ್ಟಿಸಿ ನೋಡುವಾಗ ಖಂಡಿತವಾಗಿ ಈ ಒಂದು ನಂಬಿಕೆಯಲ್ಲಿ ನಾವು ಬೆಳೆಯೋದಿಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡ್ತಾರೆ. ಸೊ ಒಂದು 2 ಪಾಠಗಳನ್ನ ನಮ್ಮ ಮಧ್ಯದಲ್ಲಿ ಕೊಟ್ಟಂತ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ವಂದನೆಗಳನ್ನ ಸಲ್ಲಿಸುತ್ತಾ, ಈ ಒಂದು ಸಮಯದಲ್ಲಿ ಕೊನೆಯದಾಗಿ ಒಂದು ಪ್ರಾರ್ಥನೆ ನಮ್ಮ ಮಧ್ಯದಲ್ಲಿ ಮಾಡುವುದಕ್ಕಾಗಿ ಸಹೋದರ ಪ್ರಸನ್ನ ಅವರು ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. Okay, brother. Let us pray. மகா பரிசுத்தமும் கிருபையும் இரக்கம் நிறைந்த எங்கள் அன்பின் பரலோக தகப்பனே, அப்பா பிதாவே, இந்த அருமையான இந்த ஆசீர்வதிக்கப்பட்டதான் இந்த காலவேளைக்காக நன்றியோடு ஸ்தோத்திரிக்கிறோம். இந்த நாளிலும் ஆண்டவரே, நாங்கள் சகோதர சகோதரிகளாக ஒன்று கூடி சத்தியத்தை குறித்து தியானிக்கும்படியா தேவரே நீர் எங்களுக்கு பாராட்டின இந்த கிருபைக்காக நன்றியோடு ஸ்தோத்திரிக்கிறோம். அப்பா, கடந்த காலம் முழுதுமாக நீர் எங்களை கண்ணின் மணி போல காத்து எங்களை பாதுகாத்து பராமரித்து வழித்து வருகிற உம்முடைய அன்புள்ள தெய்வருக்காக நன்றி அப்பா. கேட்ட பாடங்களுக்காக நன்றி அப்பா. கேட்ட இந்த 2 பாடங்களுக்காக நன்றி ஆண்டவரே. பேசின தாசரை இம்மற்றமாக நீர் பாதுகாத்து வழிநடத்தி வருகிற உம்முடைய அன்புள்ள தேவருக்காக நன்றி அப்பா. தொடர்ந்து நாங்களும் ஆவிக்குரிய வாழ்க்கையிலும் விசுவாச பாதையிலும் ஊழிய பாதையிலும் வாழ்ந்து வளர எங்களை தகுதிப்படுத்துங்கப்பா. ஒவ்வொரு நாளும் ஆண்டவரே உமது சமூகத்தில் காத்திருந்து ஆண்டவர் சத்தியத்தை கேட்டு உமக்கென்று நாங்கள் சாட்சி உள்ள வாழ்க்கையை வாழ எங்களை தகுதிப்படுத்துங்க ஆண்டவரே. குறைகள் குற்றங்களாம் தயவாக மன்னிக்கணுமா ஜெபிக்கிறோம் அப்பா. இந்த தாழ்மையான விண்ணப்பத்தை எங்கள் ஆண்டவர் மீட்பும் இரட்சகருமாக இருக்கிற எங்கள் ஆண்டவராகிய இயேசு கிறிஸ்துவின் மூலமாக வேண்டிக் கொள்கின்றோம் எங்கள் ஜீவனுள்ள நல்ல பிதாவே. ஆமென். Thank you, brother.